ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. SSLC ವಾರ್ಷಿಕ ಪರೀಕ್ಷೆ 2ರ ಅಂತಿಮ ಟೈಮ್ ಟೇಬಲನ್ನು ಸರ್ಕಾರವರು ಬಿಟ್ಟಿದ್ದಾರೆ. ಸೊ ಇಂಗ್ಲೀಷ್ ಮೀಡಿಯಂಲಿರುವಂಥ ಟೈಮ್ ಟೇಬಲನ್ನು ಇಲ್ಲಿ ನಾವು ಅನಲೈಸ್ ಮಾಡೋಣ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ಯೂಸ್ಫುಲ್ ಆಗಿರೋದ್ರಿಂದ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೂ ಏನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಂಡು ಮಾಹಿತಿನ ಪಡ್ಕೊಳ್ಬೋದು. ಬನ್ನಿ, ಈಗಿನ ಒಂದು ಎಕ್ಸಾಮಿನಲ್ಲಿ ಕೊಟ್ಟಿರುವಂಥ ಮೇ 2026 ಮೇ 18ನೇ ತಾರೀಕಿನಿಂದ ನಿಮ್ಮೊಂದು 2ನೇ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. SSLC ಎಕ್ಸಾಮಿನೇಷನ್ 2 ಫೈನಲ್ ಟೈಮ್ ಟೇಬಲನ್ನು ಅಧಿಕೃತವಾಗಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಸೈನ್ಮೆಂಟ್ ಬೋರ್ಡ್ ಅವರು ಬಿಟ್ಟಿದ್ದಾರೆ. ಸೊ ಡೇಟ್ ಮತ್ತು ಯಾವ ಒಂದು ವಾರದಲ್ಲಿ ಇರುತ್ತೆ ಎಕ್ಸಾಮನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ನಾವು ಈಸಿಯಾಗಿ ಹೇಳ್ಬೇಕಾದ್ರೆ 18ನೇ ತಾರೀಕು ಅಂತ ಕರಿತೀವಿ ನಾವು. ಸೊ 18ನೇ ತಾರೀಕಂದು 18/5/2026 ಮಂಡೇ ದಿವಸ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎಕ್ಸಾಮ್ ಇರುತ್ತೆ. ಹಾಗೆ ಉಳಿದ ಸಬ್ಜೆಕ್ಟ್ ಸಂಬಂಧಪಟ್ಟಂಥ ಇಲ್ಲಿರುವಂಥ ಎಕ್ಸಾಮ್ಗಳು ಇರುತ್ತವೆ, ಅವುಗಳನ್ನು ನೋಡ್ಕೊಳ್ಬೇಕು. ಸೊ ಟೈಮ್ ಬಂದುಬಿಟ್ಟು 10 ಗಂಟೆ ಹಾಗೂ 1 ಗಂಟೆ 15 ನಿಮಿಷಕ್ಕೆ ಎಕ್ಸಾಮ್ ಇರುತ್ತೆ. ಒಟ್ಟು ಅಂಕ 100 ಅಂಕಕ್ಕೆ ಎಕ್ಸಾಮ್ಗಳು ಇರುತ್ತವೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ರೆ ಕೋರ್ ಸಬ್ಜೆಕ್ಟ್ 19/5/2026 ದಿನಾಂಕ ದಿವಸ ಏನಿರುತ್ತೆ ಅಂದರೆ ಅಲ್ಲಿ ಸಬ್ಜೆಕ್ಟ್ ಸಂಬಂಧಪಟ್ಟಂಥ ಸೈನ್ಸ್ ಎಕ್ಸಾಮ್ ಇರುತ್ತೆ. ಅದು ಕೂಡ ಸೇಮ್ ಟೈಮ್ 10ರಿಂದ 1 ಗಂಟೆ 15 ನಿಮಿಷಕ್ಕೆ ಇರುತ್ತೆ. ಒಟ್ಟು 80 ಅಂಕಕ್ಕೆ ಇರುವಂಥ ಎಕ್ಸಾಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಅಲ್ಲಿ 20/5/2026 ಸೆಕೆಂಡ್ ಲ್ಯಾಂಗ್ವೇಜ್ ಆದಂಥ ಇಂಗ್ಲೀಷ್ ಸಂಬಂಧಪಟ್ಟಂಥ ಎಕ್ಸಾಮ್ ಇದೆ. ಸೊ ಅದು ಕೂಡ ನೋಡ್ಕೋಬೋದು. ಸೊ ನೀವು ಇಲ್ಲಿ ಕೊಡುವಂಥ 21/5/2026 ಸೊ ಇಲ್ಲಿ ಕೊಟ್ಟಿರೋಂಥ ಮಾಹಿತಿ ನೋಡ್ಕೊಳ್ಳಿ, ಸರಿಯಾಗಿ ಎಕ್ಸಾಮ್ ಇರ್ತವೆ. ಕೋರ್ ಸಬ್ಜೆಕ್ಟ್ ಆದಂಥ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ. ಸೊ ಕೋರ್ ಸಬ್ಜೆಕ್ಟ್ ಆದಂಥ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ಅದು ಕೂಡ ನೋಡ್ಕೊಳ್ಳಿ. ಹಾಗೆ ಥರ್ಡ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಥ ಹಿಂದಿಗೆ ಸಂಬಂಧಪಟ್ಟಂಥ ಒಂದು ವಾರ್ಷಿಕ ಪರೀಕ್ಷೆ 22/5/2026 ದಿವಸ ಫ್ರೈಡೇ ದಿವಸ ಎಕ್ಸಾಮ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 23/5/2026 ದಿವಸ ಅಂದರೆ ಕೋರ್ ಸಬ್ಜೆಕ್ಟ್ ಆದಂಥ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇರುತ್ತೆ. ಓಕೆ, ಆದಷ್ಟು ವಿದ್ಯಾರ್ಥಿಗಳು ನೋಡ್ಕೊಂಡು